ನೀವ್ ಯಾರನ್ನೇ ಕೇಳಿ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಯಾವ ಆಪ್ ಬೆಸ್ಟ್ ಅಂತ ಹೇಳಿ ಯಾರಿಗಾದ್ರೂ ನೀವು ಕಮೆಂಟ್ ಹಾಕಿರ್ತೀರಲ್ಲ, ಎಲ್ಲರೂ ಆಲ್ಮೋಸ್ಟ್ ಹೇಳೋದು ಕ್ಯಾಪ್ ಕಟ್. ಯಾಕೆ ಕ್ಯಾಪ್ ಕಟ್ ಅಷ್ಟು ಇಂಪಾರ್ಟೆಂಟು? ಇದ್ರೊಳಗೆ ಏನು ಅಷ್ಟು ಒಳ್ಳೆ ಫೀಚರ್ಸ್ ಇದಾವೆ? ಏನಾದ್ರೂ ಹೊಸದಾಗಿ ಫೀಚರ್ಸ್ ಬಂದಿದಾವ? 3D ಫೀಚರ್ಸ್ ಬಂದಿದೆ. 3D ಫೀಚರ್ ಅಂತ ಅಂದ್ರೆ 3D ಎಫೆಕ್ಟ್ಸ್ ಗಳು ಬರ್ತವೆ. ಅವೆಲ್ಲ ಹೆಂಗ್ ಮಾಡೋದು, ಹೆಂಗೆ ನಿಮ್ಗೆ ಅದು ಕಂಪ್ಲೀಟ್ ಆಗಿ ಟ್ಯುಟೋರಿಯಲ್ ನಾನು ಹೇಳ್ತೀನಿ. ಏನೇನ್ ಮಾಡ್ಬೇಕು, ಕ್ಯಾಪ್ ಕಟ್ ಅಲ್ಲಿ ಏನೇನ್ ಎಡಿಟಿಂಗ್ ಮಾಡ್ಬೇಕು, ಜಾಸ್ತಿ ಯಾವ್ದನ್ನ ನಾವು ಪ್ರಿಫರೆನ್ಸ್ ಕೊಡಬೇಕು, ಇದನ್ನೆಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋ ಎಲ್ಲ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ. ನೀವು ಒಂದನ್ನ ಮಿಸ್ ಮಾಡಿದೀರಾ ಕ್ಯಾಪ್ ಕಟ್ ಅಲ್ಲಿ ಅಂತಂದ್ರೆ ಅದರಿಂದ ನಿಮ್ಮ ಕ್ಯಾಪ್ ಕಟ್ ಓಪನೇ ಆಗಲ್ಲ. ಅದನ್ನೆಲ್ಲ ಯಾವ ರೀತಿ ಓಪನ್ ಮಾಡೋದು ಅನ್ನೋದೆಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋ ಎಲ್ಲ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಕ್ಯಾಪ್ ಕಟ್ ನ ಓಪನ್ ಮಾಡೋದಕ್ಕಿಂತ ಮುಂಚೆ ನೀವು 2 VPN ಓಪನ್ ಮಾಡ್ಕೊಳ್ಬೇಕು. ಪ್ರೋಟೋನ್ VPN ಓಪನ್ ಮಾಡ್ಕೊಳ್ಳಿ. ಅದನ್ನ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡ್ಕೊಂಡ್ರೆ ಸಾಕು. ಆಸ್ ಎ ಗೆಸ್ಟ್ ಅಂತ ಮಾಡ್ಬಿಟ್ಟು ಆಮೇಲೆ ಕನೆಕ್ಟ್ ಮಾಡ್ಕೊಳ್ಳಿ. ಲಾಗಿನ್ ಮಾಡೋದಕ್ಕೇನಕ್ಕೂ ಹೋಗ್ಬೇಡಿ, ಅದ್ಯಾವುದು ಮಾಡೋದು ಬೇಡ. ಇದಾದ್ಮೇಲೆ ಸೂಪರ್ VPN ಪ್ರೋನ ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಪ್ಲೇಸ್ಟೋರ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಜಸ್ಟ್ ಕನೆಕ್ಟ್ ಮಾಡ್ಕೊಳ್ಳಿ. ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅದಾದ್ಮೇಲೆ ಅದು ಡೈರೆಕ್ಟ್ ಆಗಿ ಕನೆಕ್ಟ್ ಆಗುತ್ತೆ. ಇವೆರಡು ಕನೆಕ್ಟ್ ಆದ್ಮೇಲೆ ಕ್ಯಾಪ್ ಕಟ್ ನ ಓಪನ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಕ್ಯಾಪ್ ಕಟ್ಟು ನಿಮ್ಗೆ ಏನಾದ್ರು ಇವಾಗ ಎಫೆಕ್ಟ್ಸ್ ಗಳೆಲ್ಲ ಇರುತ್ತಲ್ಲ, ಅದೆಲ್ಲ ಓಪನ್ ಆಗಲ್ಲ. ನೋ ಇಂಟರ್ನೆಟ್ ಕನೆಕ್ಷನ್ ಅಂತ ತೋರಿಸುತ್ತೆ. ಇದನ್ನ ಎರಡು ನೀವು ಆಪ್ ನ ನೀವು ಆಲ್ರೆಡಿ ಕನೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ನಿಮ್ಗೆ ಅಲ್ಲಿ ಏನು ಎಫೆಕ್ಟ್ಸ್ ಇತ್ತು ಅದನ್ನೆಲ್ಲ ತೋರಿಸ್ತಾ ಇರುತ್ತೆ. ಕ್ಯಾಪ್ ಕಟ್ ನ ಓಪನ್ ಮಾಡಿ ಆದ್ಮೇಲೆ ನ್ಯೂ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ್ದು ವಿಡಿಯೋ ಬೇಕೋ ಸೆಲೆಕ್ಟ್ ಮಾಡ್ಬಿಟ್ಟು ಅಲ್ಲಿ HD ಅಂತ ಕಾಣಿಸ್ತಾ ಇದೆಯಲ್ಲ ಅದನ್ನ ಮಾಡ್ಬಿಟ್ಟು ಆಮೇಲೆ ಓಪನ್ ಮಾಡಿ. ಅದಕ್ಕೆ ರೈಟ್ ಮಾರ್ಕ್ ಬರಬೇಕು. ಅದ್ ಬಂದಾದ್ಮೇಲೆ ಇಲ್ಲಿ ವಿಡಿಯೋ ಕಾಣಿಸ್ತಾ ಇದೆಯಲ್ಲ, ನೀವು ವಿಡಿಯೋ ತಗೊಳ್ಬಹುದು, ಫೋಟೋ ತಗೊಳ್ಬಹುದು, ಯಾವ ರೀತಿ ಬೇಕಾದ್ರೆ ಯಾವ್ದ್ರಲ್ಲಿ ಬೇಕಾದ್ರೂ ಎಡಿಟಿಂಗ್ ಮಾಡ್ಬೋದು. ಇವಾಗ ಫೋಟೋಸ್ ನಾನು ವಿಡಿಯೋ ತಗೊಂಡಿದ್ದೀನಿ. ವಿಡಿಯೋ ತಗೊಂಡಾಗ ಫಸ್ಟ್ ನಾನು ಇಲ್ಲಿ ಎಡಿಟಿಂಗ್ ಮಾಡುವಾಗ ಸ್ಪ್ಲಿಟ್ ಮಾಡೋದು ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ವಿಡಿಯೋ ಬೇಡ ಅದನ್ನ ರಿಮೂವ್ ಮಾಡ್ಕೋಬಹುದು, ಸ್ಪ್ಲಿಟ್ ಮಾಡ್ಕೊಳ್ಬಹುದು. ಸ್ಪ್ಲಿಟ್ ಮಾಡಿಬಿಟ್ಟು ನಿಮ್ಗೆ ಅದು ಬೇಡ, ನಾನು ಸ್ಪ್ಲಿಟ್ ಮಾಡೋದು ಬೇಡ ಅಂತಂದ್ರೆ ಅಲ್ಲಿ ಬ್ಯಾಕ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಬ್ಯಾಕ್ ಮಾಡಿದ್ರೆ ಅದು ರಿಮೂವ್ ಆಗ್ಬಿಡುತ್ತೆ. ವಾಲ್ಯೂಮು ಅಷ್ಟೇ, ಇಲ್ಲಿ 1000 ತನಕ ವಾಲ್ಯೂಮ್ ನಾವು ಇಟ್ಕೋಬಹುದು. ವಾಲ್ಯೂಮ್ ಇದೆ. ಆಮೇಲೆ ಕೆಳಗಡೆ ರೆಡ್ಯೂಸ್ ನಾಯ್ಸ್ ಇದೆ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನೀವು ಏನಾದ್ರೂ ನಾಯ್ಸ್ ಇತ್ತು ಅಂತ ಅಂದ್ರೆ ಅದು ರೆಡ್ಯೂಸ್ ಆಗುತ್ತೆ. ಆಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆ ವಿಡಿಯೋಗೆ ಏನಾದರೂ ಅನಿಮೇಷನ್ಸ್ ಬೇಕು ಅಂತ ಅಂದ್ರೆ ಅನಿಮೇಷನ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಒಂದೇ ಇಲ್ಲ, ಇಲ್ಲಿ ಇನ್ ಔಟ್ ಕೋಂಬೋ ಎಲ್ಲ ಮಿಕ್ಸ್ ಆಗಿದಾವೆ. ಇಲ್ಲಿ ಒಂದೇ ಒಂದು ಆಪ್ಷನ್ ಅನ್ನೋದಿಲ್ಲ, ಎಷ್ಟೊಂದು ಆಪ್ಷನ್ಗಳಿದಾವೆ. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ವಿಡಿಯೋ ಎಡಿಟಿಂಗ್ ಮಾಡುವಾಗ ತುಂಬಾ ಚೆನ್ನಾಗಿ ವಿಡಿಯೋ ಬರಬೇಕು ಅಂತಂದ್ರೆ ಎಡಿಟಿಂಗ್ ಮಾಡುವಾಗ ಇದನ್ನೆಲ್ಲ ಆ್ಯಡ್ ಮಾಡಿದ್ದೀರಾ ಅಂತ ಅಂದ್ರೆ ಎಲ್ಲ ಜಾಸ್ತಿ ಎಫೆಕ್ಟ್ ಹಾಕೋದಕ್ಕೆ ಹೋಗ್ಬೇಡಿ. ಆ ವಿಡಿಯೋಗೆ ಮಿಡಿಲ್ ಅಲ್ಲಿ ಸ್ವಲ್ಪ ಎಫೆಕ್ಟ್ಗಳನ್ನ ಹಾಕೋದ್ರಿಂದ, ಅನಿಮೇಷನ್ಸ್ಗಳನ್ನ ಆ್ಯಡ್ ಮಾಡೋದ್ರಿಂದ ಆವಾಗ ವಿಡಿಯೋ ನೋಡೋರಿಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಅದನ್ನು ನೀವು ಮಾಡೋದನ್ನ ಟ್ರೈ ಮಾಡಿ. ಇದರಿಂದ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದು ಬರೀ ಒಂದು ಮಾತ್ರ ಅಲ್ಲ, ಲೊಕೇಶನ್ದಾಗಿರ್ಬೋದು, ಯಾವ್ದಾದ್ರು ನೀವು ತೋರಿಸ್ತಾ ಇದ್ದೀರಾ ಅಂತಂದ್ರೆ ಎಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ಚೆಕ್ ಮಾಡ್ಬೋದು. ಚೆಕ್ ಮಾಡ್ಕೊಂಡ್ಬಿಟ್ಟು ಅನಿಮೇಷನ್ ಅಲ್ಲಿ ಬೇಸಿಕ್ ಇದೆ, ಲೈಟ್ ಇದೆ, ಗ್ಲಿಚ್ ಇದೆ, ಮಾಸ್ಕ್ ಇದೆ, 3D ಸಹಿತ ಇದೆ. 3D ನಾನು ಆಲ್ರೆಡಿ ಹೇಳಿದ್ನಲ್ಲ, 3D ಸಹಿತ ನೀವು ಬೇಕಾದ್ರೆ ಮಾಡ್ಕೊಳ್ಬೋದು. ಈ ರೀತಿ ಡಿಫ್ರೆಂಟ್ ಆಗಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಮಾಡ್ಕೊಳ್ಬೋದು. ಟ್ರೆಂಡಿಂಗ್ ಆಗಿದೆ. ಟ್ರೆಂಡಿಂಗ್ ಅಲ್ಲಿ ಇವಾಗ ಯಾವ್ಯಾವ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇದೆ ಅದೆಲ್ಲನೂ ಇದನ್ನ ನೀವು ಚೆಕ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ್ದು ಬೇಕೋ, ಯಾವ್ದು ಅನಿಮೇಷನ್ಸ್ ಬೇಕೋ ಆ ಅನಿಮೇಷನ್ಸ್ ನ ಆಡ್ ಮಾಡ್ಕೊಳ್ಬಹುದು. ಬೇಡ ಅಂತ ಅಂದ್ರೆ ಅಲ್ಲಿ ನನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಪೀಡ್ ಅನ್ನ ಮಾಡೋದು ತುಂಬಾನೇ ಈಸಿ. ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ನಾರ್ಮಲ್ ಅಲ್ಲಿ ಹೋಗಿ. ನಾರ್ಮಲ್ ಅಲ್ಲಿ ಲೆಫ್ಟ್ ಸೈಡ್ ಹೋಗಿದ್ದೀರಾ 0.6x ಅಲ್ಲೆಲ್ಲಾದ್ರೂ ಹೋಗಿದ್ದೀರಾ ಅಂತ ಅಂದ್ರೆ ಅದು ಸ್ಲೋ ಮೋಷನ್ ಆಗುತ್ತೆ. 1 ಇಂದ ಈ ಕಡೆ ರೈಟ್ ಸೈಡ್ಗೆ ಏನಾದ್ರೂ ಬಂದಿದ್ದೀರಾ ಅಂತ ಅಂದ್ರೆ ಅದು ಸ್ಪೀಡ್ ಆಗುತ್ತೆ. ಇವಾಗ ಒಂದ್ ವೇಳೆ ನಿಮ್ಮ ವಿಡಿಯೋ ಇವಾಗ ಅಟ್ಲೀಸ್ಟ್ 30 ಸೆಕೆಂಡ್ ಇರುತ್ತೆ, ನೀವು 30 ಸೆಕೆಂಡ್ ನ 60 ಸೆಕೆಂಡ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ನೀವು ಲೆಫ್ಟ್ ಸೈಡ್ ಸ್ಲೋ ಮೋಷನ್ಗೆ ಹೋಗ್ಬೇಕು. ಇಲ್ಲ ಅಂತಂದ್ರೆ ಸ್ಪೀಡ್ ಆಗಿ 1 ಆದ್ಮೇಲೆ ನಿಮ್ಗೆ ರೈಟ್ ಸೈಡ್ ಬರುತ್ತಲ್ಲ ಅದು ಸ್ಪೀಡ್ ಆಗಿ ಆಡ್ ಮಾಡ್ಕೋಬಹುದು. ಇವಾಗ ನೀವೇನಾದ್ರೂ ವಿಡಿಯೋಸ್ಗೆ ಫಿಲ್ಟರ್ಗಳನ್ನೆಲ್ಲ ಹಾಕ್ತಾ ಇದ್ದೀರಲ್ವಾ, ಅದ್ರ ಜೊತೆಗೆ ಅಡ್ಜಸ್ಟ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಇವಾಗ ನೀವು ಫಿಲ್ಟರ್ ಹಾಕಿದ್ರೆ ಒಂದೊಂದ್ಸಲಿ ಇಷ್ಟ ಆಗಲ್ಲ. ಆ ಫಿಲ್ಟರ್ ಇಷ್ಟ ಆಗಿಲ್ಲ ಅಂತಂದ್ರೆ ಜಸ್ಟ್ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಫಿಲ್ಟರ್ ಅಂತಾನೂ ಇದೆ, ಅಡ್ಜಸ್ಟ್ ಅಂತಾನೂ ಇದೆ. ನೀವು ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಎಷ್ಟು ಬ್ರೈಟ್ನೆಸ್ ಬೇಕೋ ಅಷ್ಟು ಬ್ರೈಟ್ನೆಸ್ ಇಟ್ಕೊಳ್ಳೋದು, ಕಾಂಟ್ರಾಸ್ಟ್ ಎಷ್ಟು ಬೇಕೋ ಅದನ್ನ ಆಡ್ ಮಾಡ್ಕೊಳ್ಳೋದು, ವಿಂಟೇಜ್ ಎಷ್ಟು ಬೇಕೋ ಅದನ್ನ ಆಡ್ ಮಾಡ್ಕೊಳ್ಳೋದು. ನಿಮ್ಗೆ ಅವಾಗ ಅದು 1 ವಿಡಿಯೋ 2 ವಿಡಿಯೋಸ್ ತನಕ ಅಷ್ಟೇ. ಆಮೇಲೆ ನಿಮ್ಗೆ ನಿಧಾನವಾಗಿ ಅದೇ ಗೊತ್ತಾಗುತ್ತೆ ನೀವು ಹೆಂಗ್ ವಿಡಿಯೋಸ್ಗಳನ್ನ
ಎಡಿಟಿಂಗ್ ಮಾಡಬೇಕು, ನನಗೆ ಎಷ್ಟು ಬ್ರೈಟ್ನೆಸ್ ಬೇಕು ಅದೆಲ್ಲ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಅದೇ ಥರ ನೀವು ವಿಡಿಯೋ ಎಡಿಟಿಂಗ್ನ ಮಾಡುವಾಗ ಒಂದೊಂದೇ ಕಲಿತಾ ಹೋಗ್ತೀರಾ. ಅದಕ್ಕೆ ಫಸ್ಟು ವಿಡಿಯೋ ಎಡಿಟಿಂಗ್ ಮಾಡುವಾಗ ಒಂದು ಪ್ರೊಫೆಷ್ನಲಿ ಆಗಿರುವಂಥ ಒಂದು ಯಾವುದಾದ್ರೂ, ಇವಾಗ ಪೇ ಮಾಡೋದಕ್ಕೆ ಯಾವುದಕ್ಕೂ ಹೋಗಬೇಡಿ. ಇವಾಗ ಕ್ಯಾಪ್ ಕಟ್ ಆಗಿರ್ಬೋದು, ಇನ್ಶರ್ಟ್ ಆಗಿರ್ಬೋದು ಅಂಥದ್ರಲ್ಲೆಲ್ಲ ಯೂಸ್ ಮಾಡಿದ್ದೀರಾ ಅಂತಂದರೆ ಆವಾಗ ವಿಡಿಯೋ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನು ಫಿಲ್ಟರ್ ಹಾಕ್ಕೊಂಡಿದ್ದೀನಿ ಅಂತಂದ್ರೂ ಅಷ್ಟೇ, ಫಿಲ್ಟರ್ನಲ್ಲಿ ನೋಡಿ ಎಷ್ಟು ಡಿಫ್ರೆಂಟ್ ಆಗಿ ಇವಾಗ ಫಿಲ್ಟರ್ ಇನ್ಸ್ಟಾಗ್ರಾಮಲ್ಲೆಲ್ಲ ಹೆಂಗಿರುತ್ತಲ್ವ ಆ ರೀತಿ ಇದೆ. ಅದರೊಳಗೂ ಡಿಫ್ರೆಂಟಾಗಿ ಅಲ್ಲಿ ಬರೀ ಒಂದೇ ಆಪ್ಷನ್ ಇಲ್ಲ, ಎಷ್ಟೊಂದು ಆಪ್ಷನ್ಗಳಿದ್ದಾವೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಬೋದು. ಟ್ರೆಂಡಿಂಗ್ ಆಗಿರೋದು, ಹೊಸದಾಗಿ ಬಂದಿರೋವು, ಹಿಟ್ಸ್ ಇದೆ, ಲೈವ್ಸ್ ಇದೆ, ಅದೆಲ್ಲ ಚೆಕ್ ಮಾಡಿಕೊಂಡು ನೀವು ಅದನ್ನು ಎಡಿಟಿಂಗ್ ಮಾಡ್ಕೊಳ್ಳುವಾಗ ನೀವು ಇದನ್ನ ಯೂಸ್ ಮಾಡ್ಕೊಳ್ಬೋದು. ಟ್ರಾನ್ಸ್ಫಾರ್ಮ್ ಅಂತ ಕಾಣಿಸ್ತಾ ಇದೀವಲ್ಲ, ಆ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮಿರರ್ ಆಪ್ಷನ್ನು, ರೊಟೇಟ್ ಮಾಡೋದು. ಇವಾಗ ನೀವು ಬ್ಯಾಕ್ ಸೈಡ್ ಕ್ಯಾಮ್ರಾದಿಂದ ಮಾಡಿರ್ತೀರಾ, ಅಲ್ಲಿ ನೀವು ಫ್ಲಿಪ್ ಮಾಡ್ಕೋಬೇಕು. ಮಿರರ್ ಆಪ್ಷನ್ನ ತೊಗೊಂಡ್ಬಿಟ್ಟು ನೀವು ಫ್ಲಿಪ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನೀವು ಇವಾಗ ನಿಮ್ಗೆ ಬ್ಯಾಕ್ ಸೈಡ್ ಕ್ಯಾಮ್ರಾ ಇದೆ, ಫ್ರಂಟಲ್ಲಿ ನೀವು ಹೆಂಗೆ ಮಾತಾಡ್ತಾ ಇದ್ದೀರೋ ಹಂಗೆ ಕಾಣಿಸುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಅಲ್ಲಿ ಫ್ಲಿಪ್ ಮಾಡ್ಕೊಳೋದು ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ನೀವು ಫಸ್ಟು ಟ್ರಾನ್ಸ್ಫಾರ್ಮಾಗಿ ಹೋಗಿ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ನೀವೇನಾದರೂ ಓನ್ ವಾಯ್ಸಲ್ಲಿ ರೆಕಾರ್ಡ್ ಮಾಡ್ಕೊಳ್ಬೇಕು ಅಂತಂದರೆ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಕಂಪ್ಲೀಟಾಗಿ ರೆಕಾರ್ಡ್ ಮಾಡಿ. ರೆಕಾರ್ಡ್ ಮಾಡಾದ್ಮೇಲೆ ಅಲ್ಲಿ ಎನ್ಹಾನ್ಸ್ ವಾಯ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂತಂದರೆ ನಿಮ್ಮದು ನಾಯ್ಸು ರೆಡ್ಯೂಸ್ ಆಗುತ್ತೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ವಿಡಿಯೋ ನೀವು ರೆಕಾರ್ಡ್ ಮಾಡಾದ್ಮೇಲೆ, ನೀವು ಓನ್ ವಾಯ್ಸಲ್ಲಿ ರೆಕಾರ್ಡ್ ಮಾಡಾದ್ಮೇಲೆ ಅದನ್ನು ಮಾಡಿ. ನೀವು ವಿಡಿಯೋದಿಂದ ಆಡಿಯೋಗೆ ಏನಾದರೂ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಅಲ್ಲಿ ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಅದಾದಮೇಲೆ ಸೌಂಡ್ಸ್ ಅಂತೇಳಿ ಕ್ಲಿಕ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ಡಿವೈಸಲ್ಲಿ ಯಾವ್ದು ಮ್ಯೂಸಿಕ್ ಇರುತ್ತೋ ಅದನ್ನೇ ತಗೊಳ್ಳಿ. ಬೇರೆ ಏನಾದರೂ ಮ್ಯೂಸಿಕ್ಗಳನ್ನ ತಗೊಂಡಿದ್ದೀರಾ ಅಂತಂದರೆ ನಿಮ್ಗೆ ಕಾಪಿರೈಟ್ ಬರ್ಬೋದು. ಇದಾದಮೇಲೆ ಅಲ್ಲಿ ಸೌಂಡ್ ಎಫೆಕ್ಟ್ಸ್ಗಳಿರ್ತವೆ. ಆ ಸೌಂಡ್ ಎಫೆಕ್ಟ್ಸ್ಗಳು ಹಾಕುವಾಗೂ ಅಷ್ಟೇ ನಿಮಗೆ 1 to 2 ಸೆಕೆಂಡ್ವರೆಗೆ ಸೌಂಡ್ ಎಫೆಕ್ಟ್ಸ್ಗಳಿರೋವು ಅಂಥವನ್ನ ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಲ್ಲಿ ಓವರ್ ಪ್ಲೇ ಅಂತ ಇದೆ. ಓವರ್ ಪ್ಲೇ ಅಂದರೆ ಏನು ಗೊತ್ತಾ, ಇವಾಗ ನೀವು ವಿಡಿಯೋಸ್ಗಳಲ್ಲಿ ಮಧ್ಯದಲ್ಲಿ ಏನಾದರೂ ಇಮೇಜ್ಗಳನ್ನ ಹಾಕಬೇಕು ಅಂತಂದರೆ ಆ ಇಮೇಜ್ಗಳನ್ನ ನೀವು ಅಲ್ಲಿ ಆ್ಯಡ್ ಮಾಡ್ಬೋದು. ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ಗಳನ್ನ ಆ್ಯಡ್ ಮಾಡ್ಬೋದು. ನಿಮ್ಗೆ ಕ್ಯಾಪ್ಷನ್ಸ್ ಬೇಕು ಅಂತಂದ್ರೂ ಕ್ಯಾಪ್ಷನ್ಸ್ಗಳನ್ನ ಹಾಕ್ಕೊಳ್ಬೋದು. ಇಂಗ್ಲೀಷಲ್ಲಿ ಮಾಡಿದ್ದೀರಾ ಅಂತಂದರೆ ಕ್ಯಾಪ್ಷನ್ಸ್ ಆಟೋಮೆಟಿಕ್ಕಾಗಿ ಬರುತ್ತೆ. ಕನ್ನಡದಲ್ಲಿ ಅಷ್ಟು ನೀಟಾಗಿ ನನಗೆ ಬರ್ತಾ ಇರಲಿಲ್ಲ, ಅದಕ್ಕೆ ನಾನು ಯೂಸ್ ಮಾಡ್ತಾ ಇಲ್ಲ. ಟೆಕ್ಸ್ಟ್ನ ನೀವು ಹಾಕುವಾಗ ಟೆಕ್ಸ್ಟಲ್ಲಿ ನೋಡಿ ಡಿಫ್ರೆಂಟ್ ಆಗಿದೆ. ಟ್ರೆಂಡಿಂಗ್ ಆಗಿ ಏನೇನು ಟೆಕ್ಸ್ಟ್ಗಳು ಬರ್ತವೆ ಅಂತಂದರೆ ಇವಾಗ ಟ್ರೆಂಡಿಂಗಲ್ಲಿ ಏನಿದೆಯೋ ಅದೆಲ್ಲ ಟೆಕ್ಸ್ಟ್ಗಳು ಬರ್ತಾ ಇರ್ತವೆ. ಇವಾಗ ಇಂಡಿಪೆಂಡೆನ್ಸ್ ಡೇ ಇರಲಿ, ರಿಪಬ್ಲಿಕ್ ಡೇ ಇರಲಿ ಅಂಥದಕ್ಕೆ ಸಹಿತ ಟೆಕ್ಸ್ಟ್ಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಟ್ರೆಂಡಿಂಗ್ ಆಗಿರೋ ತೊಗೋಬೋದು, ನೀವು ಕ್ಲಾಸಿಕ್ ಆಗಿರೋ ತೊಗೋಬೋದು. ಟೈಟಲ್ ಬೇಕು ಅಂತ ಅಂದರೆ ಟೈಟಲ್ ತೊಗೊಳ್ಬೋದು, ಹಿಟ್ಸ್ನ ತೊಗೊಳ್ಬೋದು, ಫೈರ್ ಫ್ರೀನ ತೊಗೊಳ್ಬೋದು. ಈ ಐಕನ್ಸ್ ಅಂತ ಅಂದರೆ ಇವಾಗ ನಿಮ್ಮದು ಇವಾಗ ಯೂಟ್ಯೂಬ್ ಲೋಗೋ ಏನಾದರೂ ಇವಾಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದು ಅಂಥದ್ದು, ಲೊಕೇಶನ್ಸು, ಫೋನ್ ನಂಬರ್ ಏನಾದರೂ ಆ್ಯಡ್ ಮಾಡೋದು, ಆಮೇಲೆ ನಿಮ್ಮದು ಐಡಿಗಳನ್ನ ಆ್ಯಡ್ ಮಾಡೋದು, ಯೂಟ್ಯೂಬ್ ಐಡಿನ ಆ್ಯಡ್ ಮಾಡೋದು, ಇನ್ಸ್ಟಾಗ್ರಾಮ್ ಐಡಿನ ಆ್ಯಡ್ ಮಾಡೋದು, ಆ ರೀತಿಯೆಲ್ಲ ಆ್ಯಡ್ ಮಾಡೋದಕ್ಕೆ ತುಂಬ ಈಸಿಯಾಗಿ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನು ನಾವೇನಾದರೂ ಓನಾಗಿ ನಾವು ಈ ಎಫೆಕ್ಟ್ಗಳನ್ನೆಲ್ಲ ಹಾಕ್ಕೊಳ್ತೀವಿ ಅಂತಂದರೆ ಒಂದು ½ ಆದರೂ ಬೇಕು ಕಂಪ್ಲೀಟಾಗಿ ನಾವು ಟೆಕ್ಸ್ಟ್ನ ಆ್ಯಡ್ ಮಾಡೋದಕ್ಕೆ. ಆದರೆ ಕ್ಯಾಪ್ ಕಟ್ಟಲ್ಲಿ ಆಲ್ರೆಡಿ ಅಡ್ವಾನ್ಸ್ಡ್ ಇರುತ್ತೆ. ನೀವು ಅಲ್ಲೇ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡ್ಬಿಟ್ಟು ನಾವಿಲ್ಲಿ ಸೇವ್ ಮಾಡ್ಕೊಳ್ಬೋದು. ನೋಡಿ, ಯಾವುದಾದ್ರೂ ಒಂದ್ರ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡಿದ್ದೀರಾ ಅಂತಂದರೆ ನೀವು ಹಿಂಗೆ ಸೇವ್ ಮಾಡ್ಕೊಳ್ಬೋದು. ಆಮೇಲೆ ಸೇವ್ ಇಲ್ಲಿ ಟ್ರೆಂಡಿಂಗ್ ಪಕ್ಕದಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ಸೇವ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಹೋಗಿದ್ದೀರಾ ಅಂತಂದರೆ ನಿಮ್ಗೆ ಯಾವ್ದು ಬೇಕೋ ಅದು ಆಲ್ರೆಡಿ ಸೇವ್ ಆಗಿರುತ್ತೆ. ಅಲ್ಲೋಗಿ ನೀವು ಎಡಿಟಿಂಗ್ ಮಾಡ್ಕೋಬೋದು. ನಿಮ್ಗೆ ಯಾವುದು ಬೇಕೋ ಟೆಕ್ಸ್ಟ್ ಬೇಕೋ ಅದನ್ನು ನೀವು ಅಲ್ಲಿ ಆ್ಯಡ್ ಮಾಡಿಬಿಟ್ಟು ಅಲ್ಲಿ ರೈಟ್ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಡೆಡ್ ಟು ಯುವರ್ ಫೇವ್ರೇಟ್ ನಾನು ಇವಾಗ ಮಾಡಿದೆ ನೋಡಿ. ನೀವು ಅಲ್ಲಿ ಲಾಂಗ್ ಪ್ರೆಸ್ ಮಾಡಿದಿರಾ ಅಂತಂದರೆ ಅದು ನಿಮ್ಮ ಫೇವ್ರೇಟ್ಗೆ ಹೋಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬೋದು. ಈ ರೀತಿ ಎಲ್ಲ ಇದನ್ನ ಎಡಿಟಿಂಗ್ ಮಾಡ್ಕೊಳ್ಳೋಕೆ ತುಂಬ ಟೈಮ್ ಬೇಕು. ನಾವೇನಾದರೂ ಟೆಕ್ಸ್ಟು ಅದಕ್ಕೆ ಬ್ಯಾಕ್ಗ್ರೌಂಡ್ ಎಲ್ಲ ಹಾಕಿ ಅದಕ್ಕೆ ಅನಿಮೇಷನ್ಸ್ನೆಲ್ಲ ಕ್ರಿಯೇಟ್ ಮಾಡೋದು, 3D ಕ್ರಿಯೇಟ್ ಮಾಡೋದು ಇದೆಲ್ಲ ತುಂಬಾ ಕಷ್ಟ. ಆದರೆ ಇಲ್ಲಿ ಆರಾಮಾಗಿ ನಾವು ಇಮ್ಮಿಡಿಯೇಟಾಗಿ ನಮ್ಗೆ ಏನು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ನಿಮ್ಗೆ ವಿಡಿಯೋ ಮಾಡುವಾಗ ಯಾವಾಗನಾದ್ರೂ ಬೇಕಾಗುತ್ತೆ ಸ್ಟಿಕ್ಕರ್ಸ್ಗಳು ಅಂಥದ್ದೇನಾದ್ರೂ ಬೇಕಾಗುತ್ತೆ ಅಂದರೆ ಇಲ್ಲಿ ಸ್ಟಿಕ್ಕರ್ಸು ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಸ್ಟಿಕ್ಕರ್ಸ್ಗಳನ್ನೆಲ್ಲ ನೀವು ಚೆಕ್ ಮಾಡ್ಕೊಳ್ಬೋದು. ಅಲ್ಲಿ ನೀವು ಏನು ಟೈಪ್ ಮಾಡಿರ್ತಾರೋ ಅದು ಆಲ್ರೆಡಿ ಫೇವ್ರೇಟಲ್ಲಿ ಇದ್ಬಿಡುತ್ತೆ. ನಿಮ್ಗೆ ಯಾವ್ದು ಬೇಕು, ಇವಾಗ ಒಂದು ಯೂಟ್ಯೂಬ್ ಲೋಗೋ ಬೇಕಾ, ಆ ಯೂಟ್ಯೂಬ್ ಅಂತೇಳಿ ನೀವು ಕ್ಲಿಕ್ ಮಾಡಿದ್ದೀರಾ ಅಂತಂದರೆ ಯೂಟ್ಯೂಬ್ದು ಒಂದು ಟೆಕ್ಸ್ಟ್ ಹಾಕ್ಬಿಡಿ, ಇಮಿಡಿಯೇಟಾಗಿ ನಿಮ್ಗೆ ಯೂಟ್ಯೂಬ್ ಲೋಗೋ ಬರುತ್ತೆ. ಆ ರೀತಿ ಮಾಡ್ಕೊಳ್ಬೋದು. ನೀವೇನಾದರೂ ಒಂದು ವೇಳೆ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಅಲ್ಲಿ ನೇಮ್ನ ಏನಾದರೂ ಬರೆಯೋದು, ನಿಮ್ಮದು ಚಾನಲ್ ನೇಮ್ನ ಬರೆಯೋದು, ಹಾಗೆಲ್ಲ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಅವೆಲ್ಲ ನಾವು ಸಪ್ರೇಟಾಗಿ ಮಾಡ್ಕೊಳೋಕೆ ತುಂಬ ಟೈಮ್ ಸಿಗುತ್ತೆ, ಅದು ಟೈಮ್ ಸಿಗಲ್ಲ. ಅದಕ್ಕೆ ಆದಷ್ಟು ನೀವು ಇದನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನಿಮ್ಗೆ ಎಡಿಟಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ನನಗಂತೂ ಇದು ತುಂಬ ಇಷ್ಟ ಆಯಿತು. ಯಾಕಂತಂದರೆ
ಇವಾಗ ಲೈಕ್ ಶೇರ್ ಸಬ್ಸ್ಕ್ರೈಬು ಅಂತದೆಲ್ಲ ನಾವು ಹಾಕಬೇಕು ಅಂತಂದ್ರೆ ನಾವು ಸಪ್ರೇಟಾಗಿ ಮಾಡೋಕೆ ತುಂಬ ಟೈಮ್ ಬೇಕು. ಅದೇ ಡೈರೆಕ್ಟಾಗಿ ಸ್ಟಿಕ್ಕರ್ಲಿ ಹೋಗ್ಬಿಟ್ಟು ಅದೇನು ಬೇಕೋ ಅದನ್ನು ಹಾಕ್ಬೋದು, ಯಾರೋ ಹಾಕ್ಬೋದು, ನೀವು ಏನು ಬೇಕಾದರೂ ಮಾಡ್ಬೋದು. ಏನಾದರೂ ಇಮಿಡಿಯೇಟಾಗಿ ನಿಮ್ಮದು ವಾರ್ನಿಂಗ್ ಏನಾದರೂ ಇದೆ ಅಂತಂದ್ರೆ ಅದನ್ನೇನಾದರೂ ಮೆನ್ಷನ್ ಮಾಡೋದು, ಹಾಗೆಲ್ಲ ಮಾಡಿದಿರಾ ಅಂತಂದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನೀವೇನಾದ್ರೂ ಟೆಕ್ಸ್ಟ್ ಮೇಲೆ ಆ್ಯಡ್ ಮಾಡಿದಿರಾ ಅಂತಂದ್ರೆ ಬರೀ ಟೆಕ್ಸ್ಟ್ ಮಾತ್ರ ಬರಲ್ಲ, ಅಲ್ಲಿ ಆ್ಯಡ್ ಟೆಕ್ಸ್ಟ್ ಬರುತ್ತೆ, ಕ್ಯಾಪ್ಷನ್ಸ್ ಬರುತ್ತೆ, ಸ್ಟಿಕ್ಕರ್ಸ್ ಬರುತ್ತೆ, ನೀವೇನಾದ್ರು ಡ್ರಾ ಮಾಡ್ಬೋದು. ಇದ್ರ ಜೊತೆಗೆ ಆಕ್ಸೆಪ್ಟ್ ರೇಷಿಯೋ ಅಂತ ಇರುತ್ತಲ್ವಾ, ರೇಷಿಯೋನ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡಬೇಕು. ರೇಷಿಯೋ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಲೇಬೇಡಿ. ರೇಷಿಯೋ ಯಾಕೆ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ, ಇವಾಗ ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀರಾ ಅಂತಂದ್ರೆ 16:9 ಮಾಡಬೇಕು. ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದೀರಾ ಅಂತಂದ್ರೆ 9:16 ಮಾಡಬೇಕು. ಯೂಟ್ಯೂಬ್ ಶಾರ್ಟ್ಸ್ ಮಾಡಿದ್ದೀರಾ ಅಂತಂದ್ರೂ ಅವಾಗ್ನು 9:16 ಮಾಡ್ಬೋದು. ಅದಕ್ಕೆ ನೀವು ಫೋಟೋಸ್ ಹಾಕೋದಾದ್ರೂ ಅಷ್ಟೇ, ಫೋಟೋಸ್ ಹಾಕುವಾಗ ಅಲ್ಲಿ ಚೆಕ್ ಮಾಡ್ಕೊಂಡು ಅದನ್ನೇ ಡೈರೆಕ್ಟಾಗಿ ನೀವು ಮಾಡಕ್ ಹೋಗಿ. ಯಾಕಂತಂದ್ರೆ ನೀವು ಯೂಟ್ಯೂಬ್ನಲ್ಲಿ ಅದಕ್ಕೆ 16:9 ಮಾಡಿದ್ರೆ ಮಾತ್ರ ಅಲ್ಲಿ ಕರೆಕ್ಟಾಗಿ ಫಿಟ್ ಆಗುತ್ತೆ. ಒಂದ್ ವೇಳೆ ನೀವು ಲಾಂಗ್ ವಿಡಿಯೋಸ್ಗಳಿಗೆಲ್ಲ ಇವಾಗ 9:16 ಏನಾದ್ರು ಮಾಡಿದೀರಾ ಅಂತಂದ್ರೆ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ಅದರಿಂದ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಕಲರ್ನ ನೀವು ಬ್ಯಾಕ್ ಗ್ರೌಂಡ್ ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಅಲ್ಲಿ ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿದೀರಾ ಅಂತ ಅಂದ್ರೆ ಅಲ್ಲಿ ನೀವು ಕಲರ್ನ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಯಾವ್ದಾದ್ರು ಬ್ಲರ್ ಮಾಡ್ಕೊಳ್ಬೇಕಾಗಿತ್ತು, ಮಿಡಿಲ್ ಅಲ್ಲಿ ನೀವೇನಾದ್ರೂ ಡಾಕ್ಯುಮೆಂಟ್ಸ್ ಹಾಕಿರ್ತೀರಾ, ಅದು ನಿಮ್ದು ಓನ್ ಪರ್ಸನಲ್ ಫೋನ್ ನಂಬರ್ ಇರುತ್ತೆ, ಅವಾಗೆಲ್ಲಾದ್ರೂ ನೀವು ಬ್ಲರ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಗಿ ನೀವು ಅದನ್ನ ಬ್ಲರ್ ಮಾಡ್ಕೊಳ್ಬಹುದು. ಅದು ಈಸಿಯಾಗಿ ವರ್ಕ್ ಆಗುತ್ತೆ. ಯಾಕಂತಂದ್ರೆ ನಾವು ಯಾವ್ದಾದ್ರು ಡಾಕ್ಯುಮೆಂಟ್ ಕೊಟ್ಟಿರ್ತೀವಿ, ಏನು ಪ್ರಾಬ್ಲಮ್ ಆಗ್ಬಾರ್ದು ಅಂತಂದ್ರೆ ಅಲ್ಲಿ ಮಿಡಿಲ್ ಅಲ್ಲಿ ಹೋಗಿ ಬ್ಲರ್ ಮಾಡ್ಕೊಳ್ಬಹುದು. ಇದಾದ್ಮೇಲೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು. ನೀವು 4K ನಲ್ಲಿ ಏನಾದ್ರೂ ವಿಡಿಯೋನ ಮಾಡಿದೀರಾ ಅಂತಂದ್ರೆ 4K ನಲ್ಲೇ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. 1080 ಮಾಡಿದೀರಾ ಅಂದ್ರೆ 1080 ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ನೀವು ಏನು ರೇಟ್ನ ಚೇಂಜ್ ಮಾಡಬೇಡಿ. ಜಸ್ಟ್ ಫ್ರಂಟ್ ಅಲ್ಲಿ ನೀವು 2K 4K 1080 ಇದನ್ನ ಮಾಡ್ಕೊಳ್ಬಹುದು. ಇದ್ರ ಜೊತೆಗೆ ನಾನು ಮೇನ್ ಆಗಿ ಒಂದು ಪಾಯಿಂಟ್ನ ನಾನು ಹೇಳೋದನ್ನ ಬಿಟ್ಬಿಟ್ಟಿದ್ದೀನಿ. ಎನ್ಹಾನ್ಸ್ ವಾಯ್ಸ್ ಅಂತೇಳಿ ನಿಮ್ಗೆ ಹೇಳ್ತಾ ಇದ್ನಲ್ಲ, ಆ ಎನ್ಹಾನ್ಸ್ ವಾಯ್ಸ್ ನಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ವಾಲ್ಯೂಮ್ ಅಲ್ಲಿ ನೀವು ಆಲ್ರೆಡಿ ವಾಲ್ಯೂಮ್ ಮೇಲೆ ಅದು ಕ್ಲಿಕ್ ಮಾಡ್ತೀರಲ್ವಾ, ವಿಡಿಯೋ ಮೇಲೆ ವಾಲ್ಯೂಮ್ ನಲ್ಲಿ ನಾನು ಆಲ್ರೆಡಿ ತೋರಿಸ್ತೀನಿ ನೋಡಿ. ವಾಲ್ಯೂಮ್ ನಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇವಾಗ ಏನಾಗುತ್ತೆ ಅಂತ ಅಂದ್ರೆ ಇಲ್ಲಿ ನೀವು ನಾಯ್ಸ್ ರೆಡ್ಯೂಸ್ ಆಗಿರುತ್ತೆ ನಿಮ್ದು, ಬಟ್ ಇನ್ನೂ ರೆಡ್ಯೂಸ್ ಆಗಬೇಕು, ಜಾಸ್ತಿ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆ ಅಂತಂದ್ರೆ ಎನ್ಹಾನ್ಸ್ ವಾಯ್ಸ್ ಮೇಲೆ ಹೋಗ್ಬಿಟ್ಟು ಎನ್ಹಾನ್ಸ್ ವಾಯ್ಸ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಕಾಣಿಸುತ್ತೆ ನೋಡಿ, ಎನ್ಹಾನ್ಸ್ ವಾಯ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಜಸ್ಟ್ ಅದ್ರ ಮೇಲೆ ರೆಡ್ಯೂಸ್ ನಾಯ್ಸ್ ಅಂತ ಹೇಳಿ ಅಲ್ಲಿ ಕ್ಲಿಕ್ ಮಾಡಿ. 1 ಟೈಮ್ ಕ್ಲಿಕ್ ಮಾಡಬೇಡಿ, 2 ಟೈಮ್ಸ್ ಕ್ಲಿಕ್ ಮಾಡ್ಬೇಕು. ಅದನ್ನ 2 ಟೈಮ್ಸ್ ಕ್ಲಿಕ್ ಮಾಡಿದಿರಾ ಅಂತ ಅಂದ್ರೆ ವಿಡಿಯೋದಲ್ಲಿ ಅದು ಅಷ್ಟೇ ಕ್ಲಿಯರ್ ಆಗಿ ಬರುತ್ತೆ. ಅಲ್ಲಿ ನಾನು ತೋರಿಸ್ತೀನಿ ನೋಡಿ. ನೀವು ಯಾವುದೇ ಮ್ಯೂಸಿಕ್ ನ ತಗೊಳ್ಳಿ, ಯಾವ್ದಾದ್ರು ಮ್ಯೂಸಿಕ್ ತಗೊಂಡ್ಬಿಟ್ಟು ಆಮೇಲೆ ಎನ್ಹಾನ್ಸ್ ಮಾಡಿ. ಇಲ್ಲ ಅಂತಂದ್ರೆ ನೀವು ವಿಡಿಯೋ ಮಾಡಿರ್ತೀರಲ್ವಾ, ಆ ವಿಡಿಯೋದಲ್ಲಿ ವಾಯ್ಸ್ ಇರುತ್ತೆ ನೋಡಿ. ಇವಾಗ ಇದ್ರ ಕ್ಲಿಕ್ ಮಾಡಿದಾಗ ಇಲ್ಲಿ ವಾಲ್ಯೂಮು, ಆಡಿಯೋ ಎಫೆಕ್ಟ್ಸ್ ಎಲ್ಲ ತೋರಿಸುತ್ತೆ. ಎಷ್ಟು ವಾಲ್ಯೂಮ್ ಬೇಕೋ ಅಷ್ಟು ವಾಲ್ಯೂಮ್ ಕಂಪ್ಲೀಟ್ ಆಗಿ 1000 ತನಕ ಆದ್ರೆ 1000 ತನಕ ವಾಲ್ಯೂಮ್ ಇಟ್ಕೊಳ್ಳಿ. ಇಲ್ಲಿ ರೆಡ್ಯೂಸ್ ಮಾಡಿ ನೀವು ರೈಟ್ ಮಾರ್ಕ್ ಕೊಟ್ಟಿರ್ತೀರಾ. ಇದಾದ್ಮೇಲೆ ಇದು ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ಹೇಳ್ಬೇಕು ಅನಿಸ್ತು, ನಾನು ಇದನ್ನ ಯೂಸ್ ಮಾಡ್ತೀನಿ ಯಾವಾಗ್ನು. ಎನ್ಹಾನ್ಸ್ ವಾಯ್ಸ್ಗೆ ಹೋಗ್ತೀನಿ. ಇಲ್ಲಿ ವಾಲ್ಯೂಮ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಎನ್ಹಾನ್ಸ್ ವಾಯ್ಸ್ ಅಂತ ಕಾಣಿಸ್ತಾ ಇದೆಯಾ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು 2 ಟೈಮ್ಸ್ ಇದನ್ನ ಮಾಡ್ತೀನಿ ನಾನು. ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದೀರಾ ಅಂತ ಅಂದ್ರೆ ಅಲ್ಲಿ ರೆಡ್ಯೂಸ್ ನಾಯ್ಸ್ ಬರುತ್ತೆ, ಅಲ್ಲಿ ನಾಯ್ಸ್ ಕ್ಲೀನ್ ಅಪ್ ಅಂತೇಳಿ ಬ್ಯಾಕ್ ಗ್ರೌಂಡ್ ನಾಯ್ಸ್ ಎಲ್ಲ ಕ್ಲೀನ್ ಅಪ್ ಆಗುತ್ತೆ. ಇದು ಇಲ್ಲಿ ಮಿನಿಮೈಸ್ ಮಾಡ್ಕೊಳ್ಬಹುದು. ಇನ್ನೊಂದ್ಸಲಿ ಅದೇ ಫುಲ್ ಕಂಪ್ಲೀಟ್ ಆಗಿ 100% ಮಾಡ್ಬಿಟ್ಟು 2 ಟೈಮ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ರೈಟ್ ಮಾಡಿದೀರಾ ಅಂತಂದ್ರೆ ನಾಯ್ಸ್ ಕಂಪ್ಲೀಟ್ ಆಗಿ ಕ್ಲೀನ್ ಅಪ್ ಆಗುತ್ತೆ. ಇದಾದ್ಮೇಲೆ ನಾನು ಅವಾಗನೇ ಹೇಳಿದ್ನಲ್ಲ, ಹಾಗೆ ಎಕ್ಸ್ಪೋರ್ಟ್ ಮಾಡ್ಕೊಂಡ್ರೆ ಆಯ್ತು. 4K ಬೇಕಾದ್ರೆ 4K, 2K ಬೇಕಾದ್ರೆ 2K, ಇಲ್ಲ ಅಂದ್ರೆ 1080 ಎಕ್ಸ್ಪೋರ್ಟ್ ಮಾಡ್ಕೊಂಡ್ರೆ ಆಯ್ತು. ಬೇಡ ಅಂತ ಅಂದ್ರೆ ಅಲ್ಲಿ ಕ್ವಿಟ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ. ನೋಡಿದ್ರಲ್ಲ, ಕ್ಯಾಪ್ ಕಟ್ ಅಲ್ಲಿ ಬರೀ ನೀವು ವಿಡಿಯೋಸ್ಗಳನ್ನ ಎಡಿಟಿಂಗ್ ಮಾಡೋದು ಮಾತ್ರ ಅಲ್ಲ, ನೀವು ವಿಡಿಯೋ ಶೂಟ್ ಮಾಡುವಾಗ್ನೂ ಅಷ್ಟೇ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಶೂಟ್ ಮಾಡಿ, ಒಳ್ಳೆ ನ್ಯಾಚುರಲ್ ಬೆಳಕಿರೋದ್ರ ಕಡೆ, ಇಲ್ಲಾಂದ್ರೆ ನೀವು ಬೇರೆ ಯಾವ್ದಾದ್ರು ಇವಾಗ ಕೆಟಗರಿನಲ್ಲಿ ಡಿಫ್ರೆಂಟ್ ಇರುತ್ತೆ. ಇವಾಗ ಹೊರಗಡೆ ಹೋಗಿ ಟ್ರಾವೆಲ್ ಮಾಡ್ತಾ ಇದೀರಾ ಅಂತಂದ್ರೆ ಹೊರಗಡೆ ನೀವು ಶೂಟ್ ಮಾಡ್ತೀರಾ, ಓಕೆ. ಬಟ್ ಮನೆ ಒಳಗಡೆ ಎಲ್ಲ ಶೂಟ್ ಮಾಡ್ಬೇಕು ಅಂತಂದ್ರೆ ಒಳ್ಳೆ ಲೈಟಿಂಗ್ಸ್ ನಲ್ಲಿ, ಮತ್ತಿಲ್ಲ ಅಂತಂದ್ರೆ ನ್ಯಾಚುರಲ್ ಲೈಟ್ ಅಲ್ಲಿ ಅಂತ ಕಡೆ ಎಲ್ಲಾದ್ರೂ ನೀವು ಶೂಟ್ ಮಾಡಿದಿರಾ ಅಂತಂದ್ರೆ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ವಾಯ್ಸ್ ಅದು ತುಂಬಾ ಇಂಪಾರ್ಟೆಂಟ್. ನೀವು ವಿಡಿಯೋ ಎಷ್ಟು ಎಡಿಟಿಂಗ್ ಮಾಡ್ತಿರಲ್ಲ ಅದನ್ನ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ವಾಯ್ಸ್ ತುಂಬಾನೇ ಇಂಪಾರ್ಟೆಂಟ್. ನೀವು ಚೆನ್ನಾಗಿ ಕ್ಲಾರಿಟಿಯಾಗಿ ನಿಮ್ಮ ವಾಯ್ಸ್ ಬರ್ತಾ ಇದೆ ಅಂತಂದ್ರೆ ಅವಾಗ ನಿಮ್ಮ ವಿಡಿಯೋ ಕೇಳೋರಿಗೂ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಆದಷ್ಟು ವಿಡಿಯೋನ ನೀವು ಎಡಿಟಿಂಗ್ ಮಾಡೋದ್ರ ಜೊತೆಗೆ ವಿಡಿಯೋ ಶೂಟ್ ಮಾಡುವಾಗ ನಿಮ್ಮ ವಾಯ್ಸ್ ನ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಬರ್ತಾ ಇದೆಯಾ, ಏನಾದ್ರೂ ಸೌಂಡ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗ್ತಾ ಇದೆಯಾ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆಯಾ, ಇದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಆಮೇಲೆ ವಿಡಿಯೋಸ್ಗಳನ್ನ ಶೂಟ್ ಮಾಡಿ. ಅವಾಗ ಕೇಳೋರಿಗೆ ಆ ವಾಯ್ಸ್
ವಾಯ್ಸ್ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ. ಆಮೇಲೆ ಏನ್ ನೀವು ಇನ್ಫಾರ್ಮೇಶನ್ ಕೊಡ್ತಿರ್ತೀರೋ ಅದು ಕಂಪ್ಲೀಟ್ ಆಗಿ ಕೇಳಿಸುತ್ತೆ. ಇದನ್ನೆಲ್ಲ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಂಡು ವಿಡಿಯೋನ ಎಡಿಟಿಂಗ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿತ್ತು ಅಂತಂದ್ರೆ 2 Bytes ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.